ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಆಟೋ ಚಾಲಕರ ಗೋಳು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ಇದೀಗ ನಗರದ ಚಾಮರಾಜಪೇಟೆಯಲ್ಲಿ ಸಾಲುಗಳು ಇದೀಗ ಆಟೋಗಳು ನಿಂತಿದೆ. ಭಾರತ್ ಆಟೋ ಎಲ್ಪಿಜಿ ಗ್ಯಾಸ್ ಬಂಕ್ ಮುಂದೆ ಆಟೋಗಳು ಕ್ಯೂ ನಿಂತಿದೆ. ಬೆಳಗ್ಗೆಯಿಂದಲೇ ಬಂಕ್ ಬಳಿ ಸಾಲುಗಟ್ಟಿ ನಿಂತಿರುವಂತಹ ಆಟೋಗಳು. ಎಲ್ಪಿಜಿ ಗ್ಯಾಸ್ಗಾಗಿ 1 ಕಿಲೋಮೀಟರ್ ನಿಂತಿರುವಂತಹ ಆಟೋಗಳು. ಗ್ಯಾಸ್ ಸಿಗದೆ ಪರದಾಟ, ಆಟೋ ಚಾಲಕರ ಪರದಾಟ. ಬೆಂಗಳೂರಿನಲ್ಲಿ ಇನ್ನೂ ಕೂಡ ಮುಗಿತಾ ಇಲ್ಲ ಆಟೋ ಚಾಲಕರ ಗೋಳು. ಇವತ್ತು ಬೆಳಗ್ಗೆಯಿಂದ ಮತ್ತೊಮ್ಮೆ ಸಾಲುಗಟ್ಟಿ ನಿಂತಿದ್ದಾರೆ ಆಟೋ ಚಾಲಕರು ಆಟೋಗಳನ್ನು ನಿಲ್ಲಿಸಿಕೊಂಡು. ನಗರದ ಚಾಮರಾಜಪೇಟೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಎಲ್ಪಿಜಿ ಗ್ಯಾಸ್ಗಾಗಿ 1 ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ನಿಂತಿದ್ದಾರೆ. ಗ್ಯಾಸ್ ಸಿಗದೆ ಪರದಾಡ್ತಿದ್ದಾರೆ, ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಭಾರತ್ ಆಟೋ ಎಲ್ಪಿಜಿ ಗ್ಯಾಸ್ ಬಂಕ್ ಮುಂದೆಯೂ ಕೂಡ ಈಗ ಆಟೋ ಚಾಲಕರು ಹೀಗೆ ಆಟೋಗಳನ್ನ ಲೈನ್ ಆಗಿ ನಿಲ್ಲಿಸಿದ್ದಾರೆ. ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ, ವಿಶೇಷವಾಗಿ ನಮ್ಮ ರಾಜ್ಯ ಸರ್ಕಾರದ ವಿರುದ್ಧ. ನಗರದ ಚಾಮರಾಜಪೇಟೆಯಲ್ಲಿ ನೋಡಿ, ಇದು ನಮ್ಮ ನಗರದ ಚಾಮರಾಜಪೇಟೆಯಲ್ಲಿ ಕಂಡು ಬಂದಿರುವಂತಹ ದೃಶ್ಯಗಳು. ಅಂದ್ರೆ ಭಾರತ್ ಆಟೋ ಎಲ್ಪಿಜಿ ಗ್ಯಾಸ್ ಬಂಕ್ ಏನಿದೆ, ಆ ಗ್ಯಾಸ್ ಬಂಕ್ ಮುಂದೆ ಈ ರೀತಿಯಾಗಿ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಕ್ಯೂ ನಿಂತಿದೆ. ಇದು ನಮ್ಮ ಬೆಂಗಳೂರಿನ ಚಾಮರಾಜಪೇಟೆಯ ದೃಶ್ಯಗಳು. ಸದ್ಯಕ್ಕೆ ಆಗ್ತಾ ಇರುವಂತಹ ಪರಿಸ್ಥಿತಿ. ಹಾಗಾಗಿ ಭಾರತ್ ಆಟೋ ಎಲ್ಪಿಜಿ ಗ್ಯಾಸ್ ಬಂಕ್ ಮುಂದೆ ಆಟೋಗಳು ಮತ್ತೊಮ್ಮೆ ಕ್ಯೂ ನಿಲ್ತಾ ಇದೆ. ಕೆಲವೊಂದು ಕಡೆ ಗ್ಯಾಸ್ ಸಿಗ್ತಾ ಇದೆ, ಕೆಲವೊಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಕೆಲವೊಬ್ರು ಆಟೋ ಚಾಲಕರು ಪೆಟ್ರೋಲ್ ಮೊರೆ ಹೋಗ್ತಿದ್ದಾರೆ, ಪೆಟ್ರೋಲ್ಗಳನ್ನು ಯೂಸ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಕಾರಣ ಏನು ಅಂತಂದ್ರೆ ಗ್ಯಾಸ್ ಸಿಗ್ತಾ ಇಲ್ಲ. ಅದರಲ್ಲೂ ಕೂಡ ಒಂದೊಂದು ಬಂಕ್ಗಳಲ್ಲಿ ಒಂದೊಂದು ರೀತಿಯಾಗಿ ಬೆಲೆ ಇದೆ. ಒಂದೇ ಬೆಲೆ ಫಿಕ್ಸ್ ಇಲ್ಲ, ಒಂದೇ ರೇಟ್ ಫಿಕ್ಸ್ ಇಲ್ಲ. ಎಲ್ಲೂ ಕೂಡ ಕೆಲವೊಂದು ಕಡೆ ಕಡಿಮೆ ಇದ್ರೆ, ಕೆಲವೊಂದು ಕಡೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಅದಕ್ಕೂ ಕೂಡ ನೀವು ಕಾಯಬೇಕಾಗತ್ತೆ, ಗಂಟೆಗಟ್ಟಲೆ ಕಾಯಬೇಕಾಗತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕಾಯಬೇಕಾಗುತ್ತೆ ಕೇವಲ ಗ್ಯಾಸ್ ತುಂಬಿಸ್ಕೊಳ್ಳೋಕ್ಕೆ. ಹಾಗಾಗಿ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ ಇದು. ಇದೀಗ ಬೆಂಗಳೂರಿನ ಚಾಮರಾಜಪೇಟೆಯ ದೃಶ್ಯಗಳಿದು. ಭಾರತ್ ಗ್ಯಾಸ್ ಬಂಕ್ ಮುಂದೆ ಕಂಡು ಬಂದಿರುವಂತಹ ದೃಶ್ಯಗಳು.